ಮನುಷ್ಯರು ಅಂತ ಹೇಳ್ತಾರೆ. ಯಾವ ರೀತಿ ಸಾಯ್ತಾರೆ ಗೊತ್ತಿಲ್ಲ, ಅದು ಹೆಂಗಾರಾಗ್ಬೋದು. ಈಗ ನೋಡ್ತಾ ಇರ್ತೀವಿ, ಟಿವಿಗಳಾಗ ನೋಡ್ತೀವಿ, ಗುಡ್ಡು ಕುಸಿತು, ಮಳೆ ಬಂತು, ಮಡಿಕೇರಿ ಕಡೆಗೆ ಹೋಯ್ತು, ಈ ಕಡೆಗೆ ಇಲ್ಲೇ ಹೋಯ್ತು, ಕುಚ್ಕೊಂಡು ಹೋಯ್ತು, ಇಲ್ಲೊಂದು ಭೂಕಂಪ ಆಯ್ತು, ಇಲ್ಲೊಂದು ಅದು ಎಲ್ಲ ನಡೀತಾ ಇರೋದು ಏನು ಅನ್ಕೊಂಡ್ರಿ, ಇದು ಮುಗಿಯಕ್ಕೆ ಬಂದೈತೆ ಕಲಿಗಾಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಸೃಷ್ಟಿಯನ್ನು ನಾಟಕ ಐತಿ, ಇದರ ಸತ್ಯ, ತ್ರೈತ, ದ್ವಾಪರ, ಕಲಿಯುಗ 4 ಯುಗಗಳ ಚಕ್ರ ನಡೀತಿದೆ. ನೀವು ಮನೆ ಶುಭ ಲಾಭ ಅಂತ ಸ್ವಸ್ತಿಕ್ ಸಿಂಬಲ್ ಆಗ್ತಿರಲ್ಲ, ಅದರ ಅರ್ಥ 4 ಭಾಗದಾಗ ನಾಟಕ ನಡೆದೈತೆ. ಇದು ನಾವೇ ಚಕ್ರ ಸುತ್ತಾ ಇದ್ವಿ, ಸುಸ್ತಾಗ್ಬಿಟ್ಟಿದ್ವಿ. ಏನು ಮಾಡ್ತೀವಿ, ನಾಟಕ ಮಾಡಿದ್ದು ಎಲ್ಲಿಗೆ ಹೋಗ್ತೀರಿ? ಈ ಟಿವಿ ಬಂದ್ ಮಾಡಿ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀರಿ? ಅದನ್ನೇ ಹೇಳ್ತಾ ಒಂದು ಭಗವಂತ, ಈ ಟಿವಿ ಬಂದ್ ಮಾಡ್ತೀನಿ, ನಾಟಕದ ತೆರೆ ಎಳಿತೀನಿ, ಮನೆ ನಡೆಯಿರಿ ಅಂತ. ನಾವೆಲ್ಲರೂ ಆತ್ಮಗಳು ಅಲ್ಲಿದೆ, ನಮ್ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ. ಪರಮಧಾಮ ಬಿಟ್ಟು ಬಂದು ಭಾಳ ಸಮಯ ಆಗಿದೆ, 5000 ವರ್ಷ ಆಯ್ತು ಅಂತ ಪರಮಾತ್ಮ ಅಂತ. ನಮ್ಮ ನಾಡು ಬೇಡದ್ರೆ 20 ರೂಪಾಯಿ ಕೊಟ್ಟು ಫಿಲ್ಟರ್ ನೀರು ಕುಡಿತಾವೆ, ಬಿಸ್ಲರಿ ಅವನು ಅದನ್ನೇ ಕುಡಿಬೇಕು, ಪ್ರಧಾನಿನೂ ಅದನ್ನೇ ಕುಡಿಬೇಕು. ಯಾಕಂದ್ರೆ ಶುದ್ಧ ನೀರಿಲ್ಲ, ಭೂಮಿ ಒಂದೇ, ಗಾಳಿ ನೀರು ಅದೇ ಒಂದೇ, ಭಗವಂತ ಒಂದೇ, ಸೂರ್ಯ ಕೊಟ್ಟರು ಎಲ್ಲ ಒಂದೇ ಸಮಾನ ಹಂಚಿಕೊಟ್ಟಾರೆ. ನಾವು ಭೇದ ಭಾವ ಮಾಡ್ಕೊಂಡು ಓಡಾಡ್ತೇವೆ. ದುಡ್ಡಿದ್ದವನು, ದುಡ್ಡಿದ್ದವನು, ಹಳ್ಳಿಯನ್ನು ಡಿಲ್ಲಿಯ ಗುಡ್ಡನು, ಈ ಸಾವುಕಾರ, ಈ ಬಡಗು, ಆ ಜಾತಿ, ಈ ಧರ್ಮ, ಕರಿಯ ಬಿಡಿಯ ಹುಡುಗಿ ಮುಟ್ಟು ಬದುಕು ಯಾವುದಿಲ್ಲಪ್ಪ. ನೀನು ಮಾಡಿದ್ದು ಮಾರಾಯ. ಇದುವರೆಗೆ ತಿಳ್ಕೊಂಡಿದ್ದು ದೇಹ ಹಾಕೊಂಡಿದ್ವಿ. ಏನು ಹಾಕೊಂಡಿದ್ವಿ? ಇದಕ್ಕೆ ಬೇಕು ಮನೆ, ಇದಕ್ಕೆ ಬೇಕು ಕಾರ್, ಇದಕ್ಕೆ ಬೇಕು ದುಡ್ಡು, ಇದಕ್ಕೆ ಬೇಕು ದಿನ, ಬೇಕು ಎಲ್ಲ ಮಾಡ್ಕೊಂಡಿದ್ವಿ. ಎಲ್ಲ ದುಡ್ಡು ದೇಹಕ್ಕೆ ಬೇಕು. ಪರಮಾತ್ಮ ಅಂತಾನೆ ಆತ್ಮಕ್ಕೆ ಬೇಕು ಸುಖ, ಶಾಂತಿ, ಆನಂದ, ಪ್ರೀತಿ, ಶಕ್ತಿ, ಜ್ಞಾನ, ಪವಿತ್ರತೆ, 7 ಗುಣಗಳಿಂದ. ಅದು ನೀವು ಪಡ್ಕೋಬೇಕಾದ್ರೆ ನಮ್ಮನ್ನೇ ಸಂಬಂಧ.